ಹೆಲ್ದಿ ಆಗಿರೋ ಕ್ಯಾರೆಟ್ ರಸಮಲೈ ಮನೆಯಲ್ಲೇ ಹೇಗೆ ಈಸಿಯಾಗಿ ಮಾಡೋದು ಅಂತ ನೋಡೋಣವಾ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ಹೆಲ್ದಿ ರೆಸಿಪಿ. ನನ್ನ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲಲ್ಲಿ ವೆಜ್ ರೆಸಿಪಿ ತುಂಬ ಹೆಲ್ದಿ ಆಗಿರುವಂಥ ರೆಸಿಪಿಗಳು ಸಿಗುತ್ತೆ. ಮೊದಲು ಇದನ್ನ ಮಾಡೋದಕ್ಕೆ ಕ್ಯಾರೆಟ್ನ ಕತ್ತರಿಸ್ಕೋಬೇಕಾಗತ್ತೆ. ನಾನಿಲ್ಲಿ ನಾರ್ಮಲ್ ಕ್ಯಾರೆಟ್ನ ತೊಗೊಂಡಿದ್ದೀನಿ. ಬೇಕಂದ್ರೆ ನಾರ್ತ್ ಕರ್ನಾಟಕ ಕಡೆದು ಕೂಡ ಕ್ಯಾರೆಟ್ನ ತಗೋಬಹುದು. ಸ್ವಲ್ಪ ಕಲರ್ ಹೆಚ್ಚು ಕಡಿಮೆ ಬರುತ್ತೆ ಅಷ್ಟೇ. ಇನ್ನು ನಾನಿಲ್ಲಿ 3 ಕ್ಯಾರೆಟ್ನ ತಗೊಂಡು ಇದನ್ನ ಒಂದು ಮೀಡಿಯಂ ಸೈಜ್ಗೆ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಇದನ್ನ ನಾವು ತುರ್ಕೋಬಹುದು, ಅದಕ್ಕಿಂತ ಈಸಿಯಾಗಿ ಕಟ್ ಮಾಡ್ಕೊಳ್ಬಹುದು. ಈಗ ಇದನ್ನ ಮಿಕ್ಸಿ ಜಾರಿಗೆ ಹಾಕೊಂಡು ಇದಕ್ಕೆ 3 ಏಲಕ್ಕಿ ಹಾಗೆ 1 ಕಪ್ ಆಗುವಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ಕ್ಯಾರೆಟ್ ಸ್ವಲ್ಪ ಸಿಹಿ ಕಮ್ಮಿ ಇತ್ತು ಅಂದರೆ ಇನ್ನೊಂದು 2 ಸ್ಪೂನ್ ಜಾಸ್ತಿನೇ ಹಾಕ್ಕೊಳ್ಳಿ. ಇವಾಗ ಇಷ್ಟು 3 ಇಂಗ್ರೀಡಿಯೆಂಟ್ಸ್ಗೆ ಸ್ವಲ್ಪ ನೀರನ್ನ ಹಾಕೊಂಡು ನುಣ್ಣದಾಗಿ ರುಬ್ಕೋಬೇಕಾಗತ್ತೆ. ಸ್ವಲ್ಪ ನೀರನ್ನೇ ಹಾಕೊಂಡು ರುಬ್ಕೊಳ್ಳಿ. ಜಾಸ್ತಿ ನೀರನ್ನ ಹಾಕೊಂಡ್ರೆ ಇದನ್ನ ಪ್ರಿಪೇರ್ ಮಾಡೋದಕ್ಕೂ ಕೂಡ ಜಾಸ್ತಿ ಟೈಮ್ ಬೇಕಾಗತ್ತೆ. ರುಬ್ಬಿರೋ ಅಂಥದ್ನ ನಾವು ಒಂದು ಬಾಣಲಿಗೆ ಹಾಕೋಬೇಕಾಗತ್ತೆ. ನಂತರ ಸ್ಟವ್ನ ಹಚ್ಕೊಂಡು ಕೈ ಆಡ್ಕೋಬೇಕು. ಇವಾಗ ಸ್ವಲ್ಪ ಬಿಸಿ ಸ್ಟಾರ್ಟ್ ಆಗಿದ ತಕ್ಷಣ ಇದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಂಡು ಮತ್ತೆ ನಾವು ಕೈ ಆಡಬೇಕು. ಆಲ್ಮೋಸ್ಟ್ ಇದರಲ್ಲಿ ಇರುವಂತ ನೀರಿನ ಅಂಶ ಎಲ್ಲ ಹಿಂಕೊಳ್ಬೇಕು. ಅಲ್ಲಿವರೆಗೂ ಕೂಡ ಚೆನ್ನಾಗಿ ಕೈ ಆಡ್ಕೋಬೇಕು. ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗತ್ತೆ. ಈಗ ಕೇಸರಿನ ನೆನಾಕೊಳ್ಳೋಣ. ಒಂದು ಬೌಲ್ಗೆ ಒಂದು ಅರ್ಧ ಬೌಲ್ ಆಗೋಷ್ಟು ಹಾಲನ್ನ ಹಾಕೊಂಡು ಇದಕ್ಕೆ 1 ಸ್ಪೂನ್ ಆಗೋಷ್ಟು ಕೇಸರಿನ ಹಾಕೊಂಡಿದ್ದೀನಿ. ಸ್ವಲ್ಪ ನೆನ್ಕೊಂಡ್ರೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಿಟ್ಕೊಳತ್ತೆ. ನೀರೆಲ್ಲ ಚೆನ್ನಾಗಿ ಹಿಂಕೊಂಡಿದೆ. ಇದಕ್ಕೆ ಅರ್ಧ ಕಪ್ ಆಗುವಷ್ಟು ರವೆ ಅಂದ್ರೆ ಚಿರೋಟಿ ರವೆ, ಸಣ್ಣ ರವೆ ಇರುತ್ತೆ ನೋಡಿ, ಇದನ್ನ ಹಾಕೋಬೇಕು. ಕೈ ಆಡ್ಕೊಳ್ಳಿ. ಈ ರೀತಿ ಕೈ ಆಡೋದ್ರಿಂದ ಸ್ವಲ್ಪ ಗಟ್ಟಿ ಆಗತ್ತೆ. ಹಾಗೆ ನಾವು ರಸಮಲೈಗೆ ಉಂಡೆ ರೀತಿಯಾಗಿ ಮಾಡೋದಕ್ಕೆ ಈಸಿ ಆಗತ್ತೆ. ರವೆ ಹಾಕಿದ್ಮೇಲೆ 1-2 ನಿಮಿಷ ಕೈ ಆಡಿದ್ರೆ ಸಾಕಾಗತ್ತೆ. ಇನ್ನು ಅರ್ಧ ಲೀಟರ್ ಹಾಲನ್ನ ತಗೊಂಡು ಒಂದು ಬೌಲ್ ಅಲ್ಲಿ ಕಾಯಿಸ್ಕೊಂಡು ಒಂದು 1/4 ಭಾಗದಷ್ಟು ಕಮ್ಮಿ ಆಗಿದೆ ಅಲ್ಲಿವರೆಗೂ ಕೂಡ ಚೆನ್ನಾಗಿ ಕಾಯಿಸ್ಕೋಬೇಕು. ಇವಾಗ ಇದಕ್ಕೆ ಕೇಸರಿನ ನೆನ್ಸಿಟ್ಟಿದ್ವಿ ನೋಡಿ, ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಹಾಲೇನಾದ್ರೂ ಸ್ವಲ್ಪ ಗಟ್ಟಿ ಬೇಕು ಅಂದ್ರೆ 1 ಸ್ಪೂನ್ ಆಗೋಷ್ಟು ಕಂಡೆನ್ಸ್ ಮಿಲ್ಕ್ ನ ಕೂಡ ಹಾಕೋಬಹುದು, ಅಥವಾ 1 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ ಪೌಡರ್ನ ಹಾಲಲ್ಲಿ ಮಿಕ್ಸ್ ಮಾಡಿ ಇದಕ್ಕೆ ಹಾಕೋಬಹುದು. ನಾನು ಹಾಲನ್ನೇ ಚೆನ್ನಾಗಿ ಕುದಿಸ್ಕೊಂಡು ಕಡಿಮೆ ಮಾಡ್ಕೊಂಡು ಸ್ವಲ್ಪ ಗಟ್ಟಿ ಮಾಡ್ಕೊಂಡಿದ್ದೀನಿ. ಇನ್ನು ಇದಕ್ಕೆ ಒಂದು 4 ಸ್ಪೂನ್ ಆಗೋಷ್ಟು ಪಿಸ್ತಾನ ಕಟ್ ಮಾಡಿ ಹಾಕೊಂಡಿದ್ದೀನಿ. ಇವಾಗ ಹಾಲು ಕೂಡ ರೆಡಿ ಆಯ್ತು. ನಾವು ಅವಾಗಲೇ ಬಾಣ್ಲಿಯಲ್ಲಿ ಬೇಯಿಸಿಟ್ಟಿದ್ವಿ ನೋಡಿ, ಅದು ಕೂಡ ಸ್ವಲ್ಪ ತಣ್ಣಗಾಗಿತ್ತು. ಇವಾಗ ಇದನ್ನ ಉಂಡೆ ರೀತಿಲಾದ್ರೂ ಮಾಡ್ಕೊಳ್ಳಿ, ಅಥವಾ ರಸಮಲೈ ಶೇಪಲ್ಲೂ ಕೂಡ ಮಾಡ್ಕೋಬಹುದು. ನಿಮ್ಗೆ ಯಾವ್ದು ಇಷ್ಟ ಆಗತ್ತಾ ಆ ಶೇಪಲ್ಲಿ ಮಾಡ್ಕೊಂಡು ಈ ತರ ರೆಡಿ ಮಾಡ್ಕೊಳ್ಳಿ. ಇನ್ನು ಹಾಲು ಕೂಡ ಸ್ವಲ್ಪ ತಣ್ಣಗಾಗ್ಬೇಕಾಗತ್ತೆ. ತುಂಬಾ ಹೆವಿ ಬಿಸಿ ಇದ್ರೂ ಕೂಡ ತಿನ್ನೋದಿಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ. ಈ ಕ್ಯಾರೆಟ್ ರಸಮಲೈ ಅಂತೂ ತುಂಬಾನೇ ಟೇಸ್ಟಿ ಆಗಿರತ್ತೆ. ಸರ್ವಿಂಗ್ ಬೌಲ್ಗೆ ಹಾಕೊಂಡು ಇವಾಗ ಹಾಲ್ನ ಹಾಕೊಂಡ್ರೆ ಕ್ಯಾರೆಟ್ ರಸಮಲೈ ರೆಡಿ ಆಯ್ತು. ಒಮ್ಮೆ ಮಾಡಿ ನೋಡಿ, ತುಂಬಾ ಟೇಸ್ಟಿ ಆಗಿರುತ್ತೆ. ನಿಮ್ಗೂ ಕೂಡ ಪದೇ ಪದೇ ಮಾಡ್ಕೊಂಡು ತಿನ್ನೋ ಅಂತ ಆಸೆ ಆಗತ್ತೆ. ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಅಥವಾ ರೆಸಿಪಿ ಇಷ್ಟ ಆಯ್ತಂದ್ರೆ ಎಸ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಿಮ್ಮ ಅನಿಸಿಕೆನೂ ಕೂಡ ತಿಳಿಸಿ. ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ತುಂಬಾ ಹೆಲ್ದಿ ರೆಸಿಪಿಗಳು ನಿಮ್ಗೆ ಸಿಗತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.